ವಿದ್ಯಾರ್ಥಿಗಳೇ, ಇದು ಮ್ಯಾಟ್ರಿಸೀಸ್ ಫಾರ್ 10 ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ನಿನ ಮುಂದುವರೆದ ಭಾಗ. ಈ ಸೆಷನ್ ನಾವು ನೋಡಬೇಕಾದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ನ ರೂಲ್ಗಳು ಗೊತ್ತಿರಬೇಕು ನಮಗೆ. ಅಂದರೆ ಎರಡು ಮ್ಯಾಟ್ರಿಕ್ಸ್ ಅನ್ನು ನಾವು ಮಲ್ಟಿಪ್ಲೈ ಮಾಡಬೇಕಾದ್ರೆ ನಂಬರ್ ಆಫ್ ಕಾಲಮ್ಸ್ ಇನ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಇನ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್. ಅಂದರೆ ಈ ಹಿಂದಿನ ಎಲ್ಲ ವಿಡಿಯೋಗಳನ್ನು ನಾವು ನೋಡ್ಕೊಂಡಿರಬೇಕು. ಇಲ್ಲಿ ಒಂದು ಉದಾಹರಣೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ 0 minus tan alpha by 2, tan alpha by 2, 0, and I is the identity matrix of order 2, show that I plus A is equal to I minus A into matrix cos alpha minus sin alpha cos alpha. So ಇಲ್ಲಿ ಈಗ ಈ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಪ್ರಥಮ PUCಯಲ್ಲಿ ಓದಿರ್ತಕ್ಕಂಥ ಕೆಲವು ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾ ಗೊತ್ತಿರಬೇಕು. ಅದನ್ನೇ ಈಗ ನಾವು ರಿವೈಸ್ ಮಾಡೋಣ. ಸೊ ಈಗ LHS ಏನಿದೆ I ಪ್ಲಸ್ ಎ ಇದೆ. RHS is I minus A of cos alpha sin alpha. ಸೊ ಈಗ ನಾವು I ಪ್ಲಸ್ ಎ ತಗೊಳ್ಳೋಣ. I plus A is the matrix of order 2 by 2. 1 0 0 1. I is the identity matrix. ಸೊ ನಾವಿಲ್ಲಿ A ಅನ್ನೋದು 2 by 2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನು ಕೂಡ 2 by 2 ಮ್ಯಾಟ್ರಿಕ್ಸ್ ಅನ್ನು ತಗೋಬೇಕು. ಸೊ ಯಾಕೆಂತಂದ್ರೆ ವಿ ನೋ ದ್ಯಾಟ್ 2 ಮ್ಯಾಟ್ರಿಕ್ಸಸ್ ಆರ್ ಕಂಫರ್ಟಬಲ್ ಫಾರ್ ಎಡಿಷನ್ ಇಫ್ ಬೋತ್ ಆರ್ ಆಫ್ ಸೇಮ್ ಆರ್ಡರ್. ಸೊ ಹಾಗಾಗಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ 2 by 2 ಮ್ಯಾಟ್ರಿಕ್ಸ್ ಆಗಿ ತಗೊಂಡಿದ್ದೀವಿ. ಸೊ ಈಗ ನಾವು ಎರಡು ಮ್ಯಾಟ್ರಿಕ್ಸ್ ಅನ್ನ ಐ ಮತ್ತು ಎ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಆ್ಯಡ್ ಮಾಡಿದಾಗ ಸೊ 1 plus 0 is 1 and 0 minus tan alpha by 2 ಪ್ಲಸ್ ಮೈನಸ್ ಅಂದರೆ ಮೈನಸ್ ಆಗುತ್ತೆ. ಸೊ ದಟ್ ಈಸ್ ಮೈನಸ್ tan alpha by 2 ಆಗುತ್ತೆ. ನೆಕ್ಸ್ಟ್ 0 ಪ್ಲಸ್ tan alpha by 2 ಅಂದರೆ tan alpha by 2 and 1 ಪ್ಲಸ್ 0 ಅಂದರೆ 1 ಆಗುತ್ತೆ. ಸೊ ಇದು I ಪ್ಲಸ್ ಎ. ಈಗ ನಾವು I ಮೈನಸ್ ಎ ತಗೋಬೇಕು. I minus A into, so if we take I minus A into ಇದು LHS ಆಯಿತು, ಇದು LHS ಆಯಿತು. LHS ಅನ್ನು ನಾವು ತೋರಿಸಿದ್ವಿ. ಈಗ RHS ತಗೊಳ್ತಾ ಇದ್ದೀವಿ. RHS is equal to I minus A into matrix cos alpha minus sin alpha and sin alpha cos alpha. ಸೊ ಈಗ ನಾವು I ಬರೆಯೋಣ ಈಗ. ಸೊ ಇಲ್ಲಿ ನಾವು ತಗೊಂಡಿರೋದು I is a matrix of order 2 by 2 ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 minus IA is 0 minus tan alpha by 2 and tan alpha by 2 0. ಸೊ ಈಗ ನಾವು ಮೇಲೆ ನಾವು I ಪ್ಲಸ್ ಎ ತಗೊಂಡಿದ್ದೀವಿ. ಈಗ I ಮೈನಸ್ ಎ ತಗೊಳ್ತಾ ಇದ್ದೀವಿ. ಸೊ ಇಂಟು cos alpha minus sin alpha and sin alpha cos alpha. ಸೊ ಈಗ ಈ ಮ್ಯಾಟ್ರಿಕ್ಸ್ ಅನ್ನ ಈಗ I ಮೈನಸ್ ಎ ಅನ್ನು ಸಬ್ಟ್ರಾಕ್ಟ್ ಮಾಡೋಣ. ಈಗ ದಿಸ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನಾವು ಸಬ್ಟ್ರಾಕ್ಟ್ ಮಾಡಿದಾಗ ಇದು 1 ಮೈನಸ್ 0 ಅಂದರೆ 1 ಆಗುತ್ತೆ. 0 minus of minus ಅಂದರೆ minus of minus will become plus. So tan alpha by 2 plus tan alpha by 2. Now this will be 0 minus tan alpha by 2. Corresponding elements ಅನ್ನು subtract ಮಾಡಿದಾಗ ಇದು minus tan alpha by 2 ಆಗುತ್ತೆ. And 1 minus 0 ಅಂದರೆ 1 ಆಯಿತು. So this is multiplied with cos alpha minus sin alpha cos alpha. ಓಕೆ, ಈಗ ನಮಗೆ ಇಲ್ಲಿ ಎರಡು ಮ್ಯಾಟ್ರಿಕ್ಸ್ ಅನ್ನ ತಕ್ಷಣ ಮಲ್ಟಿಪ್ಲೈ ಮಾಡೋ ಬದಲು ಆಕ್ಚುಲಿ ನಮಗೆ ರಿಸಲ್ಟ್ ಏನಿದೆ ಎಲ್ಲದೂ ಕೂಡ LHS ಏನಿದೆ ಅದೆಲ್ಲ ಟ್ಯಾನ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಇಲ್ಲಿ ಟ್ಯಾನ್ 1 1 ಅಂತ ಇದೆ. ಸೊ ನಾವು
ಡೈರೆಕ್ಟ್ ಆಗಿ ಈಗ ಎರಡೂ ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡೋದ್ರ ಬದಲು ಈಗ ನಾವು ಈಗ ಇದನ್ನ ಫಸ್ಟ್ ಮ್ಯಾಟ್ರಿಕ್ಸ್ ಅನ್ನು ನಾವು ಹಾಗೆ ಇಟ್ಕೊಂಡು ಈಗ ಸೆಕೆಂಡ್ ಮ್ಯಾಟ್ರಿಕ್ಸ್ ಅನ್ನ ಚೇಂಜ್ ಮಾಡಬೇಕು. ಅಂದ್ರೆ ಕಾಸ್ ಆಲ್ಫಾ ಸೈನ್ ಆಲ್ಫಾನ ನಾವು ಟ್ಯಾನ್ ಅಲ್ಲಿ ಬರೀಬೇಕು. ಸೊ ಈಗ ನಮಗೆ ಫಸ್ಟ್ ಪಿ ಯು ಸಿ ನಲ್ಲಿ ನಮಗೆ ಗೊತ್ತಿದೆ. ಸೊ ನಮ್ಗೆ ಏನ್ ಗೊತ್ತಿದೆ, ಕಾಸ್ ಟು ಎಕ್ಸ್ ಫಾರ್ಮುಲಾ. ಕಾಸ್ ಟು ಎಕ್ಸ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ನಮಗೆ ಈಗ ಕಾಸ್ ಟು ಎಕ್ಸ್ ಫಾರ್ಮುಲಾ ಅಂತಂದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್, ಇದು ಒನ್ ಆಫ್ ದ ಫಾರ್ಮುಲಾ. ಹಾಗೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್, ಹಾಗೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಹಾಗೆ ಟ್ಯಾನ್ ಅಲ್ಲಿ ನಾವು ಹೀಗೆ ಹೇಳ್ತೀವಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್. ಸೊ ಈಗ ಇದು ಕಾಸ್ ಟು ಎಕ್ಸ್ ಅಂತ ನಾವು ತಗೊಂಡಾಗ ಇಲ್ಲಿ ನಮಗೆ ಅಲ್ಲಿ ಕಾಸ್ ಆಲ್ಫಾ ಅಂತ ಇದೆ. ಸೊ ಈಗ ನಾವು ಇಲ್ಲಿ ಕಾಸ್ ಆಲ್ಫಾ ಈಕ್ವಲ್ಸ್ ಕಾಸ್ ಆಲ್ಫಾನ ನಾವು ಹೀಗೆ ಬರಿಬಹುದು 2 ಇಂಟು ಆಲ್ಫಾ ಬೈ 2 ಅಂತ. ಸೊ 2 2 ಕ್ಯಾನ್ಸಲ್ ಆದರೆ ಆಲ್ಫಾ ಇರುತ್ತೆ. ಆದರೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಆಲ್ಫಾ ಇದೆ. ಈಗ ಎಕ್ಸ್ ಜಾಗದಲ್ಲಿ ಆಲ್ಫಾ ಇದೆ, ಆಲ್ಫಾ ಬೈ 2 ಇದೆ. ಸೊ ಈಗ ನಾವು ಯೂಸಿಂಗ್ ದಿಸ್ ಫಾರ್ಮುಲಾ 1 ಮೈನಸ್ ರೀಪ್ಲೇಸ್ ಎಕ್ಸ್ ಬೈ ಆಲ್ಫಾ ಬೈ 2. ಸೊ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ 2 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ 2. ಇದು ಕಾಸ್ ಆಲ್ಫಾ ಆಗುತ್ತೆ. ಈಗ ಹಾಗೆ ನಮಗೆ ಈಗ ಸೈನ್ 2x, ಈಗ ಇನ್ನೊಂದು ಫಾರ್ಮುಲಾ ಬೇಕಲ್ಲ, ಸೈನ್ ಆಲ್ಫಾ ಅಂದ್ರೆ ಏನು? ನಮಗೆ ಈಗ ಫಸ್ಟ್ ಪಿ ಯು ಸಿ ನಲ್ಲಿ ನಾವು ಸೈನ್ 2x ಇಸ್ ಈಕ್ವಲ್ ಟು 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಇದು ಫಾರ್ಮುಲಾ ನಮ್ಗೆ ಗೊತ್ತಿದೆ, 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಅದೇ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ನಾವು ಹೀಗೆ ಹೇಳ್ತೀವಿ 2 ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್. ಸೊ ಈಗ ನಮಗೆ ಇಲ್ಲಿ ಸೈನ್ ಆಲ್ಫಾ ಅಂತ ಇದೆ. ಸೊ ಈಗ ನಾವು ಈಗ ಸೈನ್ ಆಲ್ಫಾ ಅಂತ ಬರೆದ್ರೆ ಇದನ್ನ ನಾವು ಹೀಗೆ ಬರಿಬಹುದು ಸೈನ್ ಆಫ್ 2 ಇಂಟು ಆಲ್ಫಾ ಬೈ 2 ಅಂತ. ಸೊ ಈಗ ನಮ್ಗೆ ಏನ್ ಬಂತು, ಎಕ್ಸ್ ಜಾಗದಲ್ಲಿ ಆಲ್ಫಾ ಬೈ 2 ರಿಪ್ಲೇಸ್ ಆಗುತ್ತೆ. ಸೊ ಈಗ ನಾವು 2 ಟ್ಯಾನ್ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ ಆಲ್ಫಾ ಬೈ 2 ಅಂಡ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ 2. ಸೊ ಈಗ ನಾವು ಈ ರಿಸಲ್ಟ್ ಅನ್ನು ಇಲ್ಲಿ ಬರೀಬೇಕಾಗುತ್ತೆ. ಸೊ ಈಕ್ವಲ್ಸ್ ನಾವು we will write this as 1 tan alpha by 2 minus tan alpha by 2 1 1, and it is multiplied with the matrix cos alpha is ನಮಗೆ ಏನಿದೆ ಇಲ್ಲಿ cos alpha is 1 minus tan square alpha by 2, 1 minus tan square alpha by 2 divided by 1 plus tan square alpha by 2 and minus sin alpha. So sin alpha ಈಗ ನಮಗೆ ಈಗ ನೋಡಿದೀವಿ. ಸೊ 2 tan alpha by 2 2 tan alpha by 2 divided by 1 plus tan square alpha by 2. ಸೊ ಹಾಗೆ sin alpha ಅದೇ ರೀತಿ ಈಗ this is 2 tan alpha by 2 ಅಂದ್ರೆ ಈಗ ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ಈಗ we are replacing the second matrix in terms of tan alpha. We are writing like that. So 1 plus tan square alpha by 2 and this is 1 minus tan square alpha by 2 divided by 1 plus tan square alpha by 2. So ಈಗ ನಮಗೆ ಸೆಕೆಂಡ್ ಮ್ಯಾಟ್ರಿಕ್ಸ್ ಏನಾಯಿತು, ಅದು ಟ್ಯಾನ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಈಗ ನಾವು ಇಲ್ಲಿ ಸೆಕೆಂಡ್ ಮ್ಯಾಟ್ರಿಕ್ಸ್ ನಲ್ಲಿ ನಮಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ 2 ರಿಪೀಟ್ ಆಗಿದೆ ನೋಡಿ. ಇಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಡಿನಾಮಿನೇಟರ್ ಎಲ್ಲ ಕೂಡ 1 by 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ 2 ಇಸ್ ಎ ಕಾಮನ್ ಫ್ಯಾಕ್ಟರ್. ಆಕ್ಚುಲಿ ನಮಗೆ ಈಗ ಒಂದು ಮ್ಯಾಟ್ರಿಕ್ಸ್ ಹೀಗಿದ್ರೆ ಅದರಲ್ಲಿ ಫ್ಯಾಕ್ಟರ್ ಸೇಮ್ ಇದ್ರೆ, ಸಪೋಸ್ ಈಗ ನಾನೀಗ ತಗೊಳ್ತಾ ಇದ್ದೀನಿ 327 and 18 and 9. ಸೊ ಇದನ್ನ ನಾವು ಹೀಗೆ ಬರಿಬಹುದು. ಸೊ ಇಲ್ಲಿ ಏನಾಗುತ್ತೆ, ದಿಸ್ ಇಸ್ 3 ಇಂಟು 1 ಇದೆ, ಇದು 3 9 ಜಾ 3 6 ಜಾ, ಸೊ 3 3 ಜಾ. ಸೊ ನಾವು ಇದನ್ನ ಹೀಗೆ ಬರಿಬಹುದು. is a scalar multiplication of the matrix by 3 written as 1 9 6 3. So ಈಗ ನಾವು when you multiply all the elements by 3,
3 into 1, 3, 27, 18 and 3. ಸೊ ಹಾಗಾಗಿ ಒಂದು ಕಾಮನ್ ಫ್ಯಾಕ್ಟರ್ನ ನಾವು ಹೀಗಿದ್ರೆ that can be taken outside. It is a scalar multiplication of a matrix. ಸೊ ಈಗ ನಮಗೆ ಈ ಎರಡನೇ ಮ್ಯಾಟ್ರಿಕ್ಸ್ ನಲ್ಲಿ 1/1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ 2 ಕಾಮನ್ ಫ್ಯಾಕ್ಟರ್ ಆಗಿ ಇದೆ ಪ್ರತಿಯೊಂದು ಟರ್ಮ್ ನಲ್ಲೂ. ಸೊ ಹಾಗಾಗಿ ಆ ಟರ್ಮ್ ಅನ್ನು ನಾವು ಹೊರಗಡೆ ತೆಗಿಬೇಕು. ಸೊ ಅಂದ್ರೆ ಈಗ ವಿ ನೋ ದಟ್ ಇಲ್ಲಿ ನಾವು ನೋಡಿದೀವಿ, ಇಲ್ಲಿ ಎರಡು ಒಂದೇನೆ. ಇಟ್ ಈಸ್ ಎ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ದ ಮ್ಯಾಟ್ರಿಕ್ಸ್ 3 1963 ಅನ್ನ 3 ಇಂದ ಮಲ್ಟಿಪ್ಲೈ ಮಾಡಿದಾಗ ಬರ್ತಕ್ಕಂಥ ಮ್ಯಾಟ್ರಿಕ್ಸ್. ಸೊ ಹಾಗೇನೆ ನಾವು ಇಲ್ಲಿ ಇದನ್ನ 1 ಟ್ಯಾನ್ ಆಲ್ಫಾ ಬೈ 2 ಮೈನಸ್ ಟ್ಯಾನ್ ಆಲ್ಫಾ ಬೈ 2 1 ಸೊ ಮಲ್ಟಿಪ್ಲೈಡ್ ವಿತ್, ಈಗ ಇಲ್ಲಿ 1/1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ 2 ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ 2. ಸೊ ಅದನ್ನ ನಾವು ಹೊರಗಡೆ ತೆಗೆದಿದ್ದೀವಿ. ಹೊರಗಡೆ ತಗೊಳ್ಳು ರಿಮೈನಿಂಗ್ ಟರ್ಮ್ಸ್ ಅನ್ನು ಈಗ ಬರಿತಾ ಇದ್ದೀವಿ. 1 ಮೈನಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ 2 and minus 2 tan alpha by 2 and this is 2 tan alpha by 2, 2 tan alpha by 2 and 1 minus tan square alpha by 2. ಸೊ ಇಲ್ಲಿ ಈಗ ನಾವು rewriting in order. ಈಗ ಈ 1/1 plus tan square alpha by 2 ಅನ್ನ ಬೇರೆ ಸಪರೇಟ್ ಆಗಿ ಫಸ್ಟ್ ಅಲ್ಲಿ ಬರ್ಕೊಳ್ಳೋಣ. 1/1 plus tan square alpha by 2 into matrix 1 tan alpha by 2 and minus tan alpha by 2 1 multiplied with the matrix 1 minus tan square alpha by 2 minus 2 tan alpha by 2 and 2 tan alpha by 2 and 1 minus tan square alpha by 2. ಈಗ ನಾವು ಎರಡೂ ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡೋಣ. ಅಂದ್ರೆ ಈಗ ಮಲ್ಟಿಪ್ಲೈ ಮಾಡಬೇಕಾದ್ರೆ ಈಗ ನಾವು ರೋಸ್ ಮತ್ತೆ ಕಾಲಮ್ಸ್ ಅನ್ನ ತಗೋಬೇಕು. ಈಗ ಅಂದ್ರೆ we have to consider the rows of the first matrix and columns of the second matrix. ಸೊ ನಾವು ಹೇಗೆ ಹಿಂದಿನ ಎಲ್ಲ ಪ್ರಾಬ್ಲಮ್ಸ್ ಗಳನ್ನು ನಾವು ಹಾಗೆ ಮಾಡಿದ್ವೋ ಹಾಗೇನೆ ಈಗ ಎರಡು ಮ್ಯಾಟ್ರಿಕ್ಸ್ ಅನ್ನು ತಗೊಳ್ಳೋಣ. ಸೊ ಈಗ ಫಸ್ಟ್ ರೋ multiplied with the first column of the second matrix. ಅಂದ್ರೆ ಈಗ 1 into 1 is multiplied with 1 minus tan square alpha by 2. ಅಂದ್ರೆ 1 minus tan square alpha by 2 and this tan alpha by 2 is multiplied with 2 tan alpha by 2. ಅಂದ್ರೆ 2 tan square alpha by 2. ಹಾಗೆ next first row and the second column. First row and the second column. ಈಗ ನಾವು ಇಲ್ಲಿ ಫಸ್ಟ್ ರೋ ಮತ್ತು ಸೆಕೆಂಡ್ ಕಾಲಮ್. ಸೊ 1 into minus 2 tan alpha by 2 minus 2 tan alpha by 2 tan alpha by 2 and tan alpha by 2 plus tan alpha by 2 into 1 minus tan square alpha by 2. So first row and the second column is over. Then taking second row and the first column minus tan alpha by 2 into 1 minus tan square alpha by 2 into minus tan alpha by 2 into 1 minus tan square alpha by 2 plus this 1 into 2 tan alpha by 2. So 2 tan alpha by 2 and second row and the second column, that is minus tan alpha by 2 into minus 2 tan alpha by 2. Andre plus minus into this minus, this is multiplied with the minus 2 tan alpha by 2. Andre plus 2 tan square alpha by 2 plus 1 into 1 minus tan square alpha by 2. So 1 minus tan square alpha by 2.
So now this is the product of the two matrices. ಈಗ ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ 1 ಪ್ಲಸ್ tan ಸ್ಕ್ವೇರ್ ಆಲ್ಫಾ ಬೈ 2 ಇಂಟು 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 ಈಗ 1 minus tan square alpha by 2 plus 2 tan square alpha by 2 will become 1 plus tan square alpha by 2. ಅಂದ್ರೆ ಈಗ ನಾವು minus tan square alpha by 2 plus 2 tan square alpha by 2. That is, ಇಲ್ಲಾಂದ್ರೆ ಈಗ ಏನಾಗುತ್ತೆ, ನಾವು minus y plus 2y ಹೇಗೆ, minus y plus 2y is minus plus y plus y. ಅಂದ್ರೆ where y is tan square alpha by 2. ಸೊ ಹಾಗೆ ಇಲ್ಲಿ ಪ್ಲಸ್ y ಅಂದ್ರೆ ಇಟ್ ಈಸ್ ಪ್ಲಸ್ tan ಸ್ಕ್ವೇರ್ ಆಲ್ಫಾ ಬೈ 2. ಸೊ ಹಾಗೆ ಇಲ್ಲಿ ನಾವು minus 2 tan ಆಲ್ಫಾ ಬೈ 2. ಈಗ ಈ ಪ್ರಾಡಕ್ಟ್ ಅನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. tan ಆಲ್ಫಾ ಬೈ 2 ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ tan ಆಲ್ಫಾ ಬೈ 2 ಮೈನಸ್ tan ಸ್ಕ್ವೇರ್ ಆಲ್ಫಾ ಬೈ 2 ಇಂಟು tan ಆಲ್ಫಾ ಬೈ 2 is tan ಕ್ಯೂಬ್ ಆಲ್ಫಾ ಬೈ 2. So then minus this is multiplied with 1 minus tan square alpha by 2 andre minus tan alpha by 2 minus into minus will become plus tan cube alpha by 2 plus this term plus 2 tan alpha by 2. Okay, that is over. After this plus 2 tan alpha square by 2 2 tan square alpha by 2 alpha by 2 plus 1 minus tan square alpha by 2. Okay, so we can simplify it further. Equals 1 by 1 plus tan square alpha by 2 into 1 plus tan square alpha by 2. We can further simplify this. Minus 2 tan alpha by 2 plus tan alpha by 2 is minus tan alpha by 2. ಅಂದ್ರೆ ಹೇಗೆ, minus 2x plus x minus x, where x is tan alpha by 2. So minus tan alpha by 2 minus tan cube alpha by 2. So ಈಗ minus tan alpha by 2 plus 2 tan alpha by 2 is plus tan alpha by 2. So plus tan alpha by 2. So plus tan cube alpha by 2. So minus x plus 2x is plus x. So where x is tan alpha by 2. Then this term 2 tan square alpha by 2 minus tan square alpha by 2 like terms ಅದು ಕೂಡ. ಸೊ ಅಲ್ಲೂ ಕೂಡ 2 ನಲ್ಲಿ 2 terms of tan square alpha by 2 ನಲ್ಲಿ 1 ಅನ್ನು ನಾವು ಸಬ್ಟ್ರಾಕ್ಟ್ ಮಾಡಿದಾಗ so we are getting tan square alpha by 2 plus 1. So we have simplified it further. So ನಾವು ಈಗ ಸಿಂಪ್ಲಿಫೈ ಮತ್ತೆ ನಾವು ಇದನ್ನ ಮಾಡಿದಾಗ 1 by 1 plus tan square alpha by 2 into 1 plus tan square alpha by 2. ಇಲ್ಲಿ ಈಗ ಈ ಟರ್ಮ್ ನಲ್ಲಿ tan alpha by 2 ಕಾಮನ್ ಇದೆ. ಸೊ ಅದನ್ನ ಈಗ ಹೊರಗಡೆ ತಗೊಳ್ಳೋಣ. minus tan alpha by 2 if we take it as a common factor. So remaining term is 1 plus tan square alpha by 2. ಹಾಗೆ ಇಲ್ಲಿ ನಾವು ಈ ಟರ್ಮ್ ನಲ್ಲಿ ಈಗ ದಿಸ್ ಟರ್ಮ್ ನಲ್ಲಿ tan alpha by 2 tan cube alpha by 2 ಅದರಲ್ಲಿ ಕೂಡ tan alpha by 2 ಅನ್ನು ನಾವು ಹೊರಗಡೆ ತಗೊಂಡ್ರೆ so that is also 1 plus tan square alpha. ಸೊ ಈಗ ಈ ಟರ್ಮ್ ಈಗ ಆಲ್ರೆಡಿ ಇದೆ, ದಟ್ ಈಸ್ tan square alpha by 2 plus 1 ಅಂದ್ರೆ that is rewritten as 1 plus tan square alpha by 2. ಸೊ ಈಗ ನಾವು ಮ್ಯಾಟ್ರಿಕ್ಸ್ ಅನ್ನು ನೋಡಿದಾಗ ಎಲ್ಲಾ ಟರ್ಮ್ಸ್ ಅಲ್ಲೂ ಕೂಡ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ 1 plus tan square alpha by 2. ಸೊ ಈಗ ನಾವು ಈಗ ಎಲ್ಲಾ ಟರ್ಮ್ಸ್ ಅಲ್ಲೂ ಕೂಡ 1 plus tan square alpha by 2 and 1 plus tan square alpha by 2 1 plus tan square alpha by 2 1 plus tan square alpha by 2.
So every term is a factor of 1 plus tan square alpha by 2. So therefore, it is a scalar multiplication by of a matrix ಆಗತ್ತೆ. ಅಂದ್ರೆ ಕಾಮನ್ ಫ್ಯಾಕ್ಟರ್ನ ನಾವು ಈಗ ಹೊರಗಡೆ ಇಟ್ಕೊಳ್ಳೋಣ. ಸೊ ಟೇಕಿಂಗ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಬೈ 2 ನಾವು ಹೊರಗಡೆ ತಗೊಂಡ್ರೆ, ಸೊ ದಿಸ್ ಈಸ್ matrix 1 remaining terms minus tan alpha by 2 and this is tan alpha by 2 and 1. ಸೊ ಈಗ ನಮಗೆ ಇಲ್ಲಿ ಹೊರಗಡೆ ತೆಗೆದಿರೋದು 1 plus tan square alpha by 2, 1 plus tan square alpha by 2. Both are cancelled because both are same terms. So we are getting the matrix 1 minus tan alpha by 2, tan alpha by 2, 1. Both. ಈಗ ನಮಗೆ ಇಲ್ಲಿ ನಮಗೆ ಬಿಗಿನಿಂಗ್ನಲ್ಲಿ ನಮಗೆ ಯಾವ ಮ್ಯಾಟ್ರಿಕ್ಸ್ ಬಂದಿತ್ತು? ಸೊ I plus A is equal to the matrix 1 minus tan alpha by 2, tan alpha by 2, 1 ಆಗುತ್ತೆ. ಹಾಗೆಯೇ I minus A ನಮಗೆ ತಗೊಂಡಿರೋದು RHS I minus A into cos alpha minus sin alpha and after that sin alpha cos alpha. ಎರಡೂ ಕೂಡ both LHS and RHS the same. So that proves the problem. Okay? ಎರಡು ಈಕ್ವಲ್ ಆಗುತ್ತೆ. ಸೊ ಈಗ ಇಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನೋ ಒಂದು ಉದಾಹರಣೆ ಇದೆ ಈ ಪ್ರಾಬ್ಲಮ್ನಲ್ಲಿ. The problem says that a trust fund has rupees 30,000 that must be invested in two different types of the bonds. The first bond pays 5% interest per year and the second bond pays 7% per year. Using matrix multiplication, determine how to divide rupees 30,000 among two types of bonds. If the trust bond fund obtain an annual total interest of first one A rupees 1800, B rupees 2000. ಅಂದರೆ ಈಗ ಈ ಪ್ರಾಬ್ಲಮ್ನಲ್ಲಿ ಒಂದು ಟ್ರಸ್ಟ್ 30,000 ರುಪೀಸನ್ನು ಇನ್ವೆಸ್ಟ್ ಮಾಡ್ತಾ ಇದೆ ಎರಡು ಟೈಪ್ಸ್ ಆಫ್ ಬಾಂಡ್ಸಲ್ಲಿ. ನಾವೀಗ FD ಏನಂತ ಇಡ್ತೀವೋ, ಫಿಕ್ಸ್ಡ್ ಡಿಪಾಸಿಟ್ ಅಂತ ಹೇಗೆ ಬ್ಯಾಂಕ್ನಲ್ಲಿ ಇಡ್ತೀವೋ ಹಾಗೆ 30,000 ಇನ್ವೆಸ್ಟ್ ಮಾಡಬೇಕು ಅಂತ ಹೊರಟಿದೆ ಒಂದು ಟ್ರಸ್ಟ್. ಸೊ ಅದರಲ್ಲಿ ಫಸ್ಟ್ ಬಾಂಡಲ್ಲಿ 5% ಪರ್ ಇಯರಲ್ಲಿ ಬರುತ್ತೆ, ಹಾಗೆ ಸೆಕೆಂಡ್ ಬಾಂಡಲ್ಲಿ 7% ಪರ್ ಇಯರ್ಗೆ ಬರುತ್ತೆ. ಒಟ್ಟಾರೆಯಾಗಿ ನಾವೀಗ ಹೇಗೆ 30,000 ರುಪೀಸನ್ನು ಟೂ ಟೈಪ್ಸ್ ಆಫ್ ಬಾಂಡ್ಸಲ್ಲಿ ಹೇಗೆ ಡಿವೈಡ್ ಮಾಡೋದು ಅಂದರೆ, ಫಸ್ಟು 1800 ರುಪೀಸ್ ಇಂಟ್ರೆಸ್ಟ್ ಬರೋ ಹಾಗೆ, ಇನ್ನೊಂದು 2000 ರುಪೀಸ್ ಇಂಟ್ರೆಸ್ಟ್ ಬರೋ ಹಾಗೆ. ಈಗ ನಮಗೆ ಈಗ 30,000 ರುಪೀಸನ್ನು ನಾವು ಈಗ ಫಸ್ಟ್ ಬಾಂಡಲ್ಲಿ ಎಕ್ಸ್ ಅಂತ ನಮಗೇನು ಹೇಗೆ ಡಿವೈಡ್ ಮಾಡಬೇಕಂತ ಗೊತ್ತಿಲ್ಲ. ಹಾಗಾಗಿ ನಾವು ಫಸ್ಟ್ ಬಾಂಡನ್ನು ಎಕ್ಸ್ ಅಮೌಂಟ್ ಅಂತ ಇಟ್ಕೊಳ್ಳೋಣ. Let the amount invested in the first type of bond be X. ಸೊ ಹಾಗಾದರೆ ಉಳಿದಿರೋದು ಎಷ್ಟು? 30,000 ಅಲ್ಲಿ X ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಸೊ 30,000 ಮೈನಸ್ X. ಈಗ ಫಸ್ಟ್ ಅಂದರೆ 1800 ರುಪೀಸ್ ನಮಗೆ ಏನು ಟೋಟಲ್ ಇಂಟ್ರೆಸ್ಟ್ ಬರಬೇಕು. ಇದನ್ನು ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಅಂದರೆ ಈಗ 1800 ರುಪೀಸ್ ನಮಗೆ ಏನು ಟೋಟಲ್ ಇಂಟ್ರೆಸ್ಟ್ ಬರಬೇಕು ಅಂತಂದರೆ, ಸೊ ಆ್ಯಕ್ಚುಲಿ ನಮಗೆ ಈಗ ಫಸ್ಟ್ ಬಾಂಡಿಂದ ಅಂದರೆ ಫಸ್ಟ್ ಬಾಂಡ್ ಅಂದರೆ ನಾವು ಏನು ಅಮೌಂಟ್ ತೊಗೊಂಡಿದ್ವಿ ಎಕ್ಸ್ ಅಂದರೆ 5% ಆಫ್ ಎಕ್ಸ್ ಪ್ಲಸ್ ಟೋಟಲ್ ಇಂಟ್ರೆಸ್ಟ್ ನಾನು ತಗೊಳ್ತಾ ಇರೋದು 5% ಆಫ್ ಎಕ್ಸ್ ಪ್ಲಸ್ 5% ಫಾರ್ ಫಸ್ಟ್ ಬಾಂಡ್. ಸೆಕೆಂಡ್ ಬಾಂಡಲ್ಲಿ 7% ಆಫ್ 30,000 minus X. So 5% of X. ಫಸ್ಟ್ ಬಾಂಡಿನ X ರುಪೀಸ್ನಲ್ಲಿ 5% ಪ್ಲಸ್ ಸೆಕೆಂಡ್ ಬಾಂಡಲ್ಲಿ 7%. ಟೋಟಲ್ ಸೇರಿ ನಮಗೆ ಏನು ಇಂಟ್ರೆಸ್ಟ್ ಬರಬೇಕು? ಫಸ್ಟ್ ಪ್ರಾಬ್ಲಮಲ್ಲಿ 1800 ಇಂಟ್ರೆಸ್ಟ್ ಬರಬೇಕು.
ಫಸ್ಟ್ ಒನ್. ಅದೇ ರೀತಿ ನಮಗೆ ಸೆಕೆಂಡ್ ಬಾಂಡಲ್ಲಿ 5% ಆಫ್ ಎಕ್ಸ್ ಪ್ಲಸ್ 7% ಆಫ್ 30,000 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ರುಪೀಸ್ 2,000. ಇದು ಆಕ್ಚುಲಿ ಕೊಟ್ಟಿರುವಂತ ಪ್ರಾಬ್ಲಮ್. ನಾವೀಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನು ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ. ಅಂದ್ರೆ ವಿ ಹ್ಯಾವ್ ಟು ಟೇಕ್ ದಿ ರೋಸ್ ಮ್ಯಾಟ್ರಿಕ್ಸ್ ಆರ್ ಕಾಲಮ್ ಮ್ಯಾಟ್ರಿಕ್ಸ್ ಅಥವಾ ನಾವು ಎರಡು ಮ್ಯಾಟ್ರಿಕ್ಸ್ ಅನ್ನು ತಗೋಬೇಕಾಗತ್ತೆ. ಈಗ 5% ಅಂತಂದ್ರೆ ಈಗ ನಾವು ಈಗ ಹೀಗೆ ಬರಿಬಹುದು ಈಗ. ಸೊ ವಿ ಕ್ಯಾನ್ ರೈಟ್ ದಿಸ್ 5% ಆಫ್ ಎಕ್ಸ್ ಅಂದ್ರೆ 5/100. ಸೊ ಯು ಕ್ಯಾನ್ ರೈಟ್ ದಿಸ್ ಆಸ್ 5/100 into x plus 7/100 into 30,000 minus x equals 1,800. ಸೊ ಈ ಇಕ್ವೇಶನ್ ನಾವು ಮ್ಯಾಟ್ರಿಕ್ಸ್ ಅಲ್ಲಿ ಬರಿಬೇಕು. ಸೊ ಈಗ ನಾವು ಇದನ್ನ ನಾವು ತಗೊಳ್ಬೇಕಾದ್ರೆ ಲೆಟ್ ಬಿ ಟೇಕನ್ ಆಸ್ ಎ ರೋ ಮ್ಯಾಟ್ರಿಕ್ಸ್. ಎ ಅನ್ನೋದನ್ನ ಈಗ ಲೆಟ್ ಎ ಆಸ್ ಎ ಮ್ಯಾಟ್ರಿಕ್ಸ್ ಎ ಅಂತ ನಾವು ತಗೋಣ. ಸೊ ಫಸ್ಟ್ ಇನ್ವೆಸ್ಟ್ಮೆಂಟ್ ಆಫ್ ಬಾಂಡ್ ಈಸ್ ಎಕ್ಸ್. ಐ ಆಮ್ ಟೇಕಿಂಗ್ ಆಸ್ ಎ ರೋ ಮ್ಯಾಟ್ರಿಕ್ಸ್. ಈಗ ನಾನು 30,000 minus x. It is a row matrix. So this row matrix is multiplied with the rate of interest. ಅಂದ್ರೆ ಈಗ ನಮ್ಗೆ ಏನು ಬಂದಿದೆ, ಐ ವಿಲ್ ಬಿ ಟೇಕಿಂಗ್ ಆಸ್ ಕಾಲಮ್ ಮ್ಯಾಟ್ರಿಕ್ಸ್ ಅಂದ್ರೆ 5% 5% ಆ್ಯಂಡ್ 7%. ಈಗ ನೋಡಿ ನಾವು ಈಗ ಎ ಬಿ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಎ ಬಿ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸೊ ರೋಸ್ ಕಾಲಮ್ಸ್ ನಮಗೆ 5% of x into 5% plus 30,000 minus x into 7%. So AB ಆಗುತ್ತೆ. So this is equal to 1,800. So actually so ನಮಗೆ ಏನು ಬರುತ್ತೆ ಇದು, this is a 1/2 matrix and this is 2/1 matrix. So obtained matrix will be 1 by the number of columns is equal to number of rows. So it will be a 1/1 matrix ಅಂದ್ರೆ ಒಂದು ಸಿಂಗಲ್ ನಂಬರ್ ಆಗುತ್ತೆ. ಈಗ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ನಾವು ಹೀಗೆ ಬರಿಬಹುದು. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ AB as AB is equal to AB equals x 30,000 minus x into 5% ಅನ್ನ 5/100 7/100 so equals 1,800. Actually this is 1/1. ಸೊ ಈಗ ನಾವು ಇದನ್ನ ಯೂಶುವಲ್ ಆಗಿ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೇಗೆ ತಗೊಳ್ತಾ ಇದ್ದೀವಿ. ಸೊ x into 5/100 plus 30,000 minus x into 7/100 goes 1,800. So now multiplying by 100 equations ನ ಈಗ ನಾವು ಎರಡು ಕಡೆ ಇಲ್ಲಿ 100 ಡಿನಾಮಿನೇಟರ್ ಇದೆ, multiply by 100. So this equation will be 5x plus 7 into 30,000 minus x is equal to 1,800 is multiplied by 100. So now ಈಗ you can write this as 5x plus 7 into 30,000, that is 7 3 ja 21 0. So multiplied by 7 into 30,000. So now this is minus 7 into x is minus 7x equals 180,000. Now 5x minus 7x. 5x minus 7x. So you can write this as, so if you take this 5x minus 7x is minus 2x and taking to this side, so 180,000
to 10,000. So actually this is minus, so minus 30,000. 30,000. 30,000 minus 2x. So minus cancels, and then x is equal to 30,000 divided by 2. That will be 15,000. ಸೊ ಇದು ಈಗ ನಾವು 1800 rupees ಅಲ್ಲಿ 800 rupees ಇಂಟ್ರೆಸ್ಟ್ ಬರ್ತಕ್ಕಂಥ ಒಂದು ಪ್ರಾಬ್ಲಮ್. ಈಗ ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಎಲ್ಲ ಏನಿದೆ ಅಂದ್ರೆ 2000 rupees ಇನ್ವೆಸ್ಟ್ಮೆಂಟ್ ಬರಬೇಕು ಅಂತಂದ್ರೆ ಈಗ ನಾವು ಇದೇ ಪ್ರಾಬ್ಲಮ್ ಅನ್ನ ಹೀಗೆ ಮಾಡಬೇಕಾಗುತ್ತೆ. ಸೊ ಬಿ ಅಂದ್ರೆ ಎ ಇಸ್ ಅ ಮ್ಯಾಟ್ರಿಕ್ಸ್, so that can be written as AB. So this is a matrix X. So 30,000 minus X into matrix 5 by 100 and 7 by 100. 7 by 100 equals 2000. It is 1 by 1 matrix actually. So now we have to multiply this matrix as the 5 by 100 into x into 5 by 100 plus 30,000 minus x into 7 by 100 equals 2000. So multiplying by again by 100, so that will be 5x plus is 30,000 minus x into 7 equals 2000. It is multiplied by again 100. So 2000 into 100. So 2 more zeros. So now this is multiplied 5x plus 7 3s are 21 and 4 zeros minus 7x equals 5 zeros. 1 2 3 4 5. 1 2 3 4 5. Okay. So now 5x minus 7x again we are having. So can taking to x to this side because and it's 21 minus 20 equals 7x minus 5x, taking to x to this side. So now this will become 21 ಅಲ್ಲಿ ನಾವು 20 subtract ಮಾಡಿದಾಗ we are getting 10,000 equals 7x minus 5x become x. So this implies x is divided x 10,000 when it is divided by 2 it will be 5,000. ಸೊ ಈಗ ಇನ್ನೊಂದು ವರ್ಡ್ ಪ್ರಾಬ್ಲಮ್ ಏನಿದೆ. The bookshop of a particular school has 10 dozen chemistry books, 8 dozen physics books, 10 dozen economics books. Their selling prices are rupees 80, rupees 60 and rupees 40 each respectively. Find the total amount the bookshop will receive from selling all the books using matrix algebra. ಸೊ ಅಂದರೆ ಈಗ ನಾವು ಡಜನ್ ಬುಕ್ಸ್ ಅಂತಂದರೆ ಈಗ ನಮಗೆ ಈಗ ಡಜನ್ ಅಂದರೆ 12. ಸೊ ಅಂದರೆ ಈಗ ಕೆಮಿಸ್ಟ್ರಿ ಬುಕ್ಸ್ ನಂಬರ್ ಆಫ್ ಕೆಮಿಸ್ಟ್ರಿ ಬುಕ್ಸ್ ಈಸ್ ನಂಬರ್ ಆಫ್ ಕೆಮಿಸ್ಟ್ರಿ ಬುಕ್ಸ್ ಈಸ್ 10 into 12 1 ಡಜನ್ 12 ಆಗುತ್ತೆ. ಸೊ ದಟ್ ವಿಲ್ ಬಿ 120. ಸೊ ಹಾಗೇನೆ ಫಿಸಿಕ್ಸ್ ಬುಕ್ಸ್ ನಂಬರ್ ಆಫ್ ಫಿಸಿಕ್ಸ್ ಬುಕ್ಸ್ ದಟ್ ಈಸ್ 8 into 12 ಅಂದರೆ 96. ಹಾಗೇನೆ ಎಕನಾಮಿಕ್ಸ್ ಬುಕ್ಸ್ goes 10 into 12 ಅಂದರೆ 120. ಸೊ ಈಗ ನಮಗೆ ಅದರ ಈಗ ಒಂದೊಂದು ಏನು ಸೆಲ್ಲಿಂಗ್ ಪ್ರೈಸಸ್ rupees 80, 60 and 40 ಅಂತ ಇದೆ.
ಈಗ ನಾವು ಯೂಶುವಲ್ ಆಗಿ ನಾವು ಇದನ್ನು ತಗೊಳ್ಳೋದಾದ್ರೆ ಈಗ ಒಂದು ಕೆಮಿಸ್ಟ್ರಿ ಬುಕ್‌ಗೆ ₹80 ಅಂತಂದ್ರೆ 120 ಇಂಟು 80 ಪ್ಲಸ್ ದಟ್ ವಿಲ್ ಬಿ ₹60 ಇದೆ. ಯಾವುದಕ್ಕೆ? ಫಿಸಿಕ್ಸ್ ಬುಕ್ಸ್‌ಗೆ. ಸೊ 96 ಇಂಟು 60 ಸೊ ನಮಗೆ ಒಂದೊಂದು 90 ಸೊ 120 ಬುಕ್ಸ್ ಇದೆ. ಯಾವುದು? ಎಕನಾಮಿಕ್ಸ್ 120 ಇಂಟು 40 ಸೊ ನಮಗೆ ಈಗ ಟೋಟಲ್ ಅಮೌಂಟ್ ಅಂದ್ರೆ ಈಕ್ವಲ್ಸ್ ಟೋಟಲ್ ಅಮೌಂಟ್ ಅನ್ನು ನಾವು ಕಂಡುಹಿಡಿಬೇಕು. ವಾಟ್ ಈಸ್ ದ ಟೋಟಲ್ ಅಮೌಂಟ್? ಸೊ ಇದನ್ನು ನಾವೀಗ ಮಲ್ಟಿಪ್ಲೈ ಮಾಡಿ ಸಮ್ ಮಾಡಿದ್ರೆ ನಮಗೆ ವಿ ಆರ್ ಗೆಟಿಂಗ್ ದ ಟೋಟಲ್ ಅಮೌಂಟ್. ಅದನ್ನು ನಾವು ಈಗ ಮ್ಯಾಟ್ರಿಕ್ಸ್ ನ ಫಾರ್ಮೇಶನ್ ಅಲ್ಲಿ ನಾವು ಬರೆದು ಟೋಟಲ್ ಅಮೌಂಟ್ ಅನ್ನು ಬರೀಬೇಕೀಗ. ಸೊ ಈಗ again we have to take the row matrix as row matrix. So consider let A as a row matrix. ಇದನ್ನ ಹೀಗೆ ಇಟ್ಕೊಳ್ಳೋಣ. So 120 96 120 ಇದು ರೋ ಮ್ಯಾಟ್ರಿಕ್ಸ್. ನಾವು ಬಿ ಆಸ್ ಎ ಕಾಲಮ್ ಮ್ಯಾಟ್ರಿಕ್ಸ್ ಅದನ್ನು ನಾವು ಕಾಲಮ್ ಅಲ್ಲಿ ಬರೆಯೋಣ. ನಾವು ಹಿಂದಿನ ಪ್ರಾಬ್ಲಮ್ ನಲ್ಲಿ ಹೇಗೆ ಮಾಡಿದೀವೋ ಹಾಗೆ 80 and 60 and 40. ಸೊ ಈಗ ನಮಗೆ ಎ ಬಿ ಅನ್ನ ಕಂಡುಹಿಡಿಬೇಕು. ಟೋಟಲ್ ಅಮೌಂಟ್ ಅಂತಂದ್ರೆ ಎ ಬಿ ಕಂಡುಹಿಡಿಬೇಕು. ಸೊ ಎ ಬಿ ಈಕ್ವಲ್ಸ್ so that is 120 96 120 matrix. It is a 1/3 matrix and B is the matrix 80 60 40 and it is 3/1 matrix. So the obtained matrix will be 1/1. ಈಗ ನಾವು ಇದನ್ನ ಮಲ್ಟಿಪ್ಲೈ ಮಾಡಿದಾಗ 120 ಇಂಟು 80 ಸೊ 120 ಇಂಟು 80 ಪ್ಲಸ್ 96 ಇಂಟು 60 ಪ್ಲಸ್ 120 ಇಂಟು 40. ಈಗ ನಾವು 120 ಇಂಟು 80 that will become 9600 plus 96 plus 60 will be 5760 plus 120 into 40 will be 4800. So totally when you take 9600 5760 4800 B that is 6 and 1 carry 20. It will be 20,160. The total amount conclude ಮಾಡಿ. The total amount received by the bookshop will be rupees 20,160. ಸೊ ಇದು ಕೆಲವು ನಾವು ಈ ರೀತಿಯಾದ ವರ್ಡ್ ಪ್ರಾಬ್ಲಮ್ ತಗೊಂಡಾಗ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ನಾವು ಬರೆದು ಪ್ರಾಬ್ಲಮ್ ಮಾಡುವಂತ ವಿಧಾನ. ಸೊ ಇಲ್ಲಿ ನಾವು ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಈಗ ಈಗಾಗಲೇ ಹಿಂದಿನ ವಿಡಿಯೋಸ್ಗಳಿಂದ ನಾನು ಹಾಗಾಗಿ 5 ಮಾರ್ಕ್ಸ್ನ ಕ್ವಶನ್ಸ್ಗಳು ತುಂಬ ಮುಖ್ಯವಾಗಿರುತ್ತೆ. ಈಗ ನಾವು ಅದರ ಬಗ್ಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ನಾವು ತಗೊಂಡು ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಮುಂದಿನ ಸೆಷನ್ ಅಲ್ಲಿ ನಾವು ನ್ಯೂ ಕಾನ್ಸೆಪ್ಟ್ ಒಂದು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಹೇಗೆ ಅನ್ನೋದರ ಬಗ್ಗೆ ಡಿಸ್ಕಸ್ ಮಾಡೋಣ.